ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಪ್ಷನ್ ಹಂಟರ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸ್ಟಾಕ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದರೆ ಸೇಫಾಗಿರುತ್ತೆ ಅನ್ನೋದು ಅಲ್ವಾ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಸ್ವಲ್ಪ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಬಟ್ ನಮಗಿಲ್ಲಿ ಮೇನ್ಲಿ ಬೇಕಾಗಿರೋದೇನು ಅಂದರೆ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ, ಬಟ್ ನನಗೆ ಅನಾಲಿಸಿಸ್ ಗೊತ್ತಿಲ್ಲ, ಬಟ್ ಫ್ಯೂಚರಲ್ಲಿ ನನ್ನ ಸ್ಟಾಕು ಗ್ರೋ ಆಗಬೇಕು ಅನ್ನೋ ಒಂದು ನಮಗೆ ಐಡಿಯಾ ಇರಬೇಕು ಅಲ್ವಾ. ಆ ಐಡಿಯಾ ಇರುತ್ತೆ. ನನಗೆ ಟೆನ್ಷನ್ ಬೇಡ, ನನಗೆ ಒಟ್ಟಿನಲ್ಲಿ ಆ ಕಂಪನಿ ಮುಳುಗಬಾರ್ದು. ಆ ಥರ ಒಂದು ಸ್ಟಾಕ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿರುತ್ತೆ. ಬಟ್ ಪರ್ಟಿಕ್ಯುಲರ್ ಕಂಪ್ನಿನ ಅನಾಲಿಸಿಸ್ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇರಲ್ಲ. ನಮ್ಮ ಪ್ಲ್ಯಾನ್ ಹೇಗಿರಬೇಕು, ಫ್ಯೂಚರಲ್ಲಿ ಅಂದರೆ ನಮ್ಮ ಇಂಡಿಯಾ ಗ್ರೋ ಆಗೇ ಆಗುತ್ತೆ. ಇಂಡೆಕ್ಸ್ನು ನಮಗೆ ಡೇ ಬೈ ಡೇ ಗ್ರೋ ಆಗ್ತಾನೇ ಇರುತ್ತೆ. ಈ ಥರ ನಾನು ಒಂದು ಥಾಟ್ನ ಇಟ್ಕೊಂಡು ಫ್ಯೂಚರಲ್ಲಿ ಬೆಳೆಯುವಂಥ ಒಂದು ಸ್ಟಾಕ್ಗಳ ಮೇಲೆ ಹಾಕೋದಾದರೆ ಅದನ್ನ ಸ್ಟಾಕ್ ಅಂತ ಕರೆಯೋದು ನಾವು ಇಂಡೆಕ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ 50. ನಿಫ್ಟಿ 50ನಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಅಂತ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು 2 ಇಯರ್ಸ್ ಬ್ಯಾಕ್ ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಲೇ ಅಂದ್ಕೊಳ್ಳೋಣ. ಈಗ ಒಂದು 2 ಇಯರ್ಸ್ ಬ್ಯಾಕ್ ನಾವೊಂದು ಯಾವಾಗ ಮಾಡಿದ್ದೀವಿ, ಅರೌಂಡ್ 20 ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ವಿ ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿ 20. ಈ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ ಇಂಡೆಕ್ಸ್ ಮೇಲೆ ಅಲ್ವಾ. ಇಲ್ಲಿದ್ದ ಎಷ್ಟು ಗ್ರೋ ಆಗಿದೆ ಮಾರ್ಕೆಟ್, 200% ರಿಟರ್ನ್ನ ಕೊಟ್ಟಿದೆ. 200% ಅಂತಂದರೆ ನಮ್ಮ ಕ್ಯಾಪಿಟಲ್ ಇಲ್ಲಿ ಡಬಲ್ ಆಗಿರುತ್ತೆ. ಡಬಲ್ ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ. ಅಂದರೆ ನಾವಿವಾಗ 1 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಅಂದರೆ ಅದು ನನಗೆ 3 ಲಕ್ಷ ಆಗಿರುತ್ತೆ ಅಲ್ವಾ. ಆ ರಿಟರ್ನ್ನ ಎಲ್ಲಿ ಕೊಟ್ಟಿದೆ ನಮಗೆ ಇಂಡೆಕ್ಸಲ್ಲಿ, ಅಂದರೆ ಅಷ್ಟು ಬೆಳೆದಿದೆ ನಮಗೆ ನಿಫ್ಟಿ ಅನ್ನೋವಂಥದ್ದು, ಅಷ್ಟೊಂದು ಬೆಳೆದಿದೆ. ಇದನ್ನು ನಾವು ತಲೆಯಲ್ಲಿಟ್ಕೊಂಡು ನಮ್ಮ ಇವಾಗ ಕಾನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ನಾನು ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಯಾವ್ಯಾವುದ್ರ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದಾದರೆ, ನಿಮಗೆ ಒಂದು ಬ್ರೀಫಾಗಿ ಹೇಳೋದಾದರೆ, ಫಸ್ಟು ನೋಟ್ ಮಾಡ್ಕೊಂಬಿಡಿ. ನಿಫ್ಟಿ ಬೀಸ್ ಅಂತ ಬರುತ್ತೆ. ಈ ನಿಫ್ಟಿ ಬೀಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ದುಡ್ಡು ಸೇಫಾಗಿರುತ್ತೆ. ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ, ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಯಾವುದೇ ಅಗತ್ಯ ಇಲ್ಲ. ಪ್ಯೂರ್ಲಿ ನಾವೇನು ಮಾಡಬೇಕು, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕೈ ಬಿಡಬೇಕು. ದಿಸ್ ಇಸ್ ನಿಫ್ಟಿ ಬೀಸ್. ನಿಫ್ಟಿ ಅಂತ ಅಂದರೆ ಅಂದರು ನಮ್ಮ ದೇಶದ ಟಾಪ್ 50 ಕಂಪನಿಗಳನ್ನ ಒಳಗೊಂಡಿರ್ತಕ್ಕಂಥದ್ದೇ ನಿಫ್ಟಿ ಬೀಸ್. ಈ ನಿಫ್ಟಿ ಬೀಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ದೇಶದ ಟಾಪ್ 50 ಕಂಪ್ನಿಗಳ ಮೇಲೆ ಇಂಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ತಾ ಇದ್ದೀವಿ. ನಿಫ್ಟಿ ಬೆಳೆದಂಗೆ ನಮ್ಮ ಇನ್ವೆಸ್ಟ್ಮೆಂಟು ಬೆಳೀತಾ ಹೋಗುತ್ತೆ. ಇದನ್ನು ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ್ಯಾವುದಾಗಾದರೆ ನಿಮಗೆ ಸೇಫಾಗಿರ್ತಕ್ಕಂಥದ್ದು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲ ನಿಫ್ಟಿ ಬೀಸ್, ಸೆಕೆಂಡ್ ಒನ್ ಬ್ಯಾಂಕ್ ಬೀಸ್ ಸೇಫ್ ಆಗಿದೆ. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಗೋಲ್ಡ್ ಬೀಸ್ ಸೇಫು. ಸಿಲ್ವರ್ ಬೀಸು ನಮಗೆ ತುಂಬ ಸೇಫಾಗಿರುತ್ತೆ. ದೆನ್ ಸಿಲ್ವರ್ ಬೀಸ್ ಮತ್ತು ಯಾವುದಿದೆ ನಮಗೆ ಅಂದರೆ ಫ್ಯೂಚರಲ್ಲಿ ನಮಗೆ ಗ್ರೋ ಆಗ್ತಾ ಇರ್ಬೇಕು. ದೆನ್ ಫಾರ್ಮಾ ಬೀಸ್. ಈ 5 ಬೀಸ್ಗಳ ಮೇಲೆ ನಾವು, ಯಾಕೆಂದರೆ ಫಾರ್ಮಾ ನಮಗೆ ಬೇಕೇ ಬೇಕು. ಫ್ಯೂಚರ್ಲಿ ಏನೇ ಇದ್ದರೂ ಈಗ ಫಾರ್ಮಲಿಟಿಕಲ್ ಇಂಡಸ್ಟ್ರಿ ನಮಗೆ ಕಾಯಿಲೆಗಳಿಗೆ ಇನ್ವೆಸ್ಟ್ಮೆಂಟ್, ಅಂದರೆ ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಏನಿದಾವೆ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲೇಬೇಕು. ನಾವು ಊಟ ತಿಂತೀವಲ್ಲ ಗೊತ್ತಿಲ್ಲ, ಟ್ಯಾಬ್ಲೆಟ್ನಂತೂ ನಾವು ತಿಂತಾನೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಫಾರ್ಮಾ ಕಂಪ್ನೀಸ್ ಬೇಕೇ ಬೇಕು. ಫಾರ್ಮಾ ಆಗಿರ್ಬೋದು. ಸಿಲ್ವರ್ ನೀವು ನೋಡ್ತಾ ಇರ್ಬೋದು, ಡೇ ಬೈ ಡೇ ಇದು ಗ್ರೋತ್ ಆಗ್ತಾ ಇದೆ. ಗೋಲ್ಡ್ ಅಂತೂ ಅದು ಬೀಳೋದೇ ಇಲ್ಲ. ಅದು ನಮಗೆ ಗೊತ್ತು, ಡಿಜಿಟಲ್ ಗೋಲ್ಡ್ ಆಗಲಿ ಅಥವಾ ಫಿಸಿಕಲ್ ಗೋಲ್ಡ್ ಆಗಲಿ, ಅದೂ ಮಾರ್ಕೆಟಲ್ಲಿ ಮೂವ್ಮೆಂಟ್ ತೊಗೊಳ್ತಾನೆ ಇರುತ್ತೆ. ದೆನ್ ಬ್ಯಾಂಕ್. ಟ್ರಾನ್ಸಾಕ್ಷನ್ಗೆ ನಮಗೆ ಬ್ಯಾಂಕ್ಸ್ ಬೇಕೇ ಬೇಕು. ಫ್ಯೂಚರಲ್ಲಿ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಬ್ಯಾಂಕ್ಸ್ ಗ್ರೋ ಆಗುತ್ತಾ ಇಲ್ವಾ, ಹಾಗೇ ಆಗುತ್ತೆ. ಹಾಗಾದರೆ ನಾನು ಯಾವ ಬ್ಯಾಂಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ನನಗೆ ಆ ಕನ್ಫ್ಯೂಷನ್ನೇ ಬೇಡ. ಟಾಪ್ 5 ಬ್ಯಾಂಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡ. ದೆನ್ ನಿಫ್ಟಿ ಬೀಸ್. ದೆನ್ ನಮ್ಮ ಕಂಪ್ನಿಯಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಟಾಪ್ 50 ಕಂಪನಿಗಳು ಬೆಳೆಯುತ್ತಾ, ಬೆಳೆಯುತ್ತಾ ನಮಗೊಂದು ಇರುತ್ತಲ್ವಾ. ಇಷ್ಟು ದಿನವೇ ಬೆಳೆದಿದೆ. ನೆಕ್ಸ್ಟು ಫ್ಯೂಚರಲ್ಲೂ ಬೆಳೆಯುವಂಥ ಚಾನ್ಸ್ ಇರುತ್ತೆ. ಈ ಟಾಪ್ 5 ಬೀಸ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ದುಡ್ಡು ಸೇಫಾಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ನಿಫ್ಟಿ ಬೀಸ್, ಬ್ಯಾಂಕ್ ಬೀಸ್ ಆಗಲಿ ಅಥವಾ ಗೋಲ್ಡ್ ಬೀಸ್ ಆಗಲಿ, ಸಿಲ್ವರ್ ಬೀಸ್ ಆಗಲಿ, ಇದನ್ನೆಲ್ಲ ಹೇಗೆ ನಾವು ಪರ್ಚೇಸ್ ಮಾಡೋದು, ಇದನ್ನು ಏನು ಸಿಪ್ ಮಾಡೋದಾ, ಮಂತ್ಲಿ ಹಾಕೋದಾ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಾ, ಇದ್ರ ಬಗ್ಗೆ ಇನ್ನೂ ನಿಮಗೆ ಡೆಪ್ತಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ರೆಕಮೆಂಡ್ ಮಾಡ್ತಾ ಇರೋದು ಈ 5 ಬೀಸ್ಗಳ ಮೇಲೆ ಯಾವ್ದು ಬೀಸ್ ಬೇಕಾದರೂ ಹಾಕಿ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ಸ್ ನಿಮಗೆ
ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಸೇಫಾಗಿ ಕೂಡ ಇರುತ್ತೆ. ಇದರಲ್ಲಿ ಯಾವುದೇ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇದರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನದಾಗಿ ನಾಲೆಡ್ಜ್ ಬೇಕು, ಸೊ ಡೀಪಾಗಿ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ತಾ ಹೋಗಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೀಪಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.